ಇವತ್ತು ನಾನು ತುಂಬ ವರ್ಷಗಳ ನಂತರ 2-3 ವರ್ಷಗಳ ನಂತರ ಮತ್ತೆ ನಾನು ಯೂಟ್ಯೂಬ್ ವಿಡಿಯೋಗೋಸ್ಕರ ನನ್ನ ಟೈಮ್ನ ಬಿಡುವು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಅಪ್ಲೋಡ್ ಮಾಡ್ತಿರೋ ವಿಡಿಯೋ ವಿಷಯ ಏನಂತಂದರೆ, ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಏನು ಐಟಮ್ ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೋಡಿ, ನನ್ನ ಹತ್ರ ಇರೋ ಮಿಷಿನು ರಾಲ್ಸನ್ 130. ಈ ಮಿಷಿನು 16,000 ಕೊಟ್ಟು ನಾನು ರೀಸೆಂಟಾಗಿ ಹೊಸದಾಗಿ ಪರ್ಚೇಸ್ ಮಾಡಿದ್ದು. 6 ಮಂತ್ಸ್ ಆಯಿತು ನಾನು ತೊಗೊಂಡು, ಈ ಮಿಷಿನ್ ತೊಗೊಂಡು. ನನಗೇನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನಾನು ಅದಕ್ಕೆ ನೋಡಿ, ಇದು ಕಿರಣ್ ಜರಿ ಅಂತ, ಜರಿ ಥ್ರೆಡ್ಡಲ್ಲಿ ಇದನ್ನು ತೊಗೊಂಡ್ರೆ ಇದು ತುಂಬ ಸ್ಮೂತಾಗಿ ಬರುತ್ತೆ. ಇದಕ್ಕೆ ಎಳೆಗಳು ಕೂಡ ಸುಲಭವಾಗಿ ಕಟ್ಟಾಗಲ್ಲ. ನೋಡಿ, ನೀಟಾಗಿ ಇದಾಗುತ್ತೆ. ಈ ನೋಡಿ, ಈ ಥ್ರೆಡ್ ಬಂದು ತುಂಬ ಸಾಫ್ಟ್ ಥ್ರೆಡ್ಡು. ಇದು ನೋಡಿರಿ, ಹಿಂಗೆ ಅಂದಿದ ತಕ್ಷಣ ಕಟ್ಟಾಗುತ್ತೆ. ಈ ಥರದ ದಾರಾನ ನೀವು ಕೇಸ್ಗೆ ಯೂಸ್ ಮಾಡಬೇಕಾಗುತ್ತೆ. ಕೇಸ್ಗೆ ಯಾವತ್ತೂ ಗಟ್ಟಿ ದಾರ ಹಾಕಿದ್ರೆ ಹೊಲಿಗೆ ನೀಟಾಗಿ ಬರೋದಿಲ್ಲ. ಯಾವುದಕ್ಕೂ ನೀವು ಈ ಥರ, ಇದು 250 ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಇದೇ ಥರದ್ದು ನೀವು ಅಲ್ಲಿ ಒಂದು ಸರಿ ನೋಡಿ, ಹಿಂಗೆ ಅಂದಿದ ತಕ್ಷಣ ಕಟ್ಟಾಗ್ತಾ ಇರಬೇಕು. ಅಷ್ಟು ಸುಲಭವಾಗಿರೋಂಥ ಥ್ರೆಡ್ನ ನೀವು ಕೇಸ್ಗೆ ಯೂಸ್ ಮಾಡಬೇಕು. ಆಮೇಲೆ ಇದಕ್ಕೆ ನಮ್ಗೆ ಬೇಕಾಗಿರೋ ನೆಕ್ಸ್ಟು ಸಿಲ್ಕ್ ಥ್ರೆಡ್. ನಾನಿಲ್ಲಿ ಗೋಗಿ ಬ್ರ್ಯಾಂಡೆಡ್ ತೊಗೊಂಡಿದ್ದೀನಿ. ನನಗೇನಂತ ಪ್ರಾಬ್ಲಮ್ ಕೊಡಲ್ಲ. ಗೋಗಿ, ರಾಜ್, ಬುಲೆಟ್ಟು ಈ ಥರ ಯಾವುದಾದ್ರೂ ತೊಗೊಂಡ್ರೂ ಈ ಮಿಷಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಬೇಕಾಗಿರೋ ಪೇಪರ್ ಕ್ಯಾನ್ವರ್ಸು. ಕೆಲವರು ಏನು ಮಾಡ್ತಾರೆ, ಪೇಪರ್ ಕ್ಯಾನ್ವರ್ಸಲ್ಲಿ ಡ್ರೆಸ್ಸಿಗೆ ನೋಡಿ, ಪೇಪರ್ ಕ್ಯಾನ್ವರ್ಸಲ್ಲಿ 2 ಥರ ಇದೆ ನೋಡಿರಿ. ಇದು ತುಂಬ ತಿಕ್ಕಾಗಿರೋದು, ಈ ಕಡೆ 2 ಕಡೆ ಗಮ್ ಇರೋದು. ಇದನ್ನು ನಾವು ಡ್ರೆಸ್ಗಳಿಗೆ ಮಾತ್ರ ಯೂಸ್ ಮಾಡೋಂಥ ಗಮ್ ಇದು ಕ್ಯಾನ್ವರ್ಸು. ಇದನ್ನು ನಾವು ಸುಲಭವಾಗಿ ಕೈಯಲ್ಲಿ ಈ ಥರ ಅರಿಯೋದಕ್ಕಾಗೋದಿಲ್ಲ. ಇದನ್ನು ನಾವು ಬಟ್ಟೆ ಮೇಲೆ ಹೊಲ್ಬಿಟ್ಟ ಮೇಲೆ ಇದನ್ನು ಕಟ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಇದನ್ನು ನಾವು ಮಿಷಿನ್ ಎಂಬ್ರಾಯ್ಡ್ರಿಗೆ ಇದನ್ನು ಯೂಸ್ ಮಾಡಬಾರ್ದು. ಕೆಲವರು ಇದನ್ನೇ ಯೂಸ್ ಮಾಡಿಬಿಡ್ತಾರೆ, ಆಮೇಲೆ ಕಟ್ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಡಿಸೈನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ನೋಡಿ, ಈ ಪೇಪರ್ ಕ್ಯಾನ್ವರ್ಸ್ ಬಂದು ಮಿಷಿನ್ ಎಂಬ್ರಾಯ್ಡ್ರಿಗೆ, ಕಂಪ್ಯೂಟರ್ ಮಿಷಿನ್ಗಳಿಗೆಲ್ಲ ಯೂಸ್ ಮಾಡೋಂಥ ಪೇಪರು. ಇದು ಎಷ್ಟು ಸುಲಭವಾಗಿರುತ್ತೆ ಅಂದರೆ, ನಾವು ಹಿಂಗೆ ಅಂತ ಇದ್ದರೆ ಕಟ್ಟಾಗ್ತಾ ಇದ್ದರೆ ನ್ಯೂಸ್ ಪೇಪರ್ ಥರ ಕಟ್ಟಾಗ್ತಾ ಇರುತ್ತೆ. ಇದು ತುಂಬ ಚೆನ್ನಾಗಿ ಮಿಷಿನ್ಗೆ ಇರುತ್ತೆ. ಇದರಲ್ಲಿ ಗಮ್ಮು ಅದೆಲ್ಲ ಏನಿರೋದಿಲ್ಲ. ಇದು ನೀಟಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿರೋಂಥ ಪೇಪರ್ ಇದು ಮೀಟರು 10 ರೂಪೀಸು. ನಾನು ಮಿಷಿನ್ ಎಂಬ್ರಾಯ್ಡ್ರಿಗೆಲ್ಲ ನೋಡಿರಿ ಈ ಥರ ಕ್ಯಾನ್ವರ್ಸ್ನ ಯೂಸ್ ಮಾಡ್ತೀನಿ. ನೀವು ಸಹ ಇದನ್ನು ಯೂಸ್ ಮಾಡಬೇಕು. ಇದು ಯೂಸ್ ಮಾಡಿದ್ರೆ ನೀವು ತೆಗಿಯೋದಕ್ಕೆ, ನೆಕ್ಸ್ಟ್ ಎಂಬ್ರಾಯ್ಡಿಂಗ್ ಆದಮೇಲೆ ರಿಮೂವ್ ಮಾಡೋಕ್ಕೆ ಸುಲಭವಾಗಿರೋಂಥ ಮೆಟೀರಿಯಲ್ ಇದು. ನೆಕ್ಸ್ಟು ಕ್ಲಾತ್. ಈ ಕ್ಲಾತಲ್ಲಿ ಕೆಲವೊಂದು ಕ್ಲಾತ್ಗಳು ಕಾಟನ್ ಸ್ವಲ್ಪ ತಿಕ್ಕಾಗಿರೋ ಕ್ಲಾತ್ಗಳಾದರೆ ನಾವು ಎಂಬ್ರಾಯ್ಡಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ, ಡ್ಯಾಮೇಜ್ ಥರ ಬರಲ್ಲ. ಆದರೆ ಕೆಲವೊಂದು ಕ್ಲಾತ್ಗಳು ತುಂಬ ಒಂದು ಸ್ಯಾಟಿನ್ ಲೈನ್ ಹಾಕಿದ ತಕ್ಷಣ ಒಂಥರ ಕ್ರ್ಯಾಕ್ ಟೈಪ್ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಹಿಂದೆಗಡೆ ನೋಡಿ ಈ ಥರ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಒಂದು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಬೇಕು. ಬರೀ ನೆಕ್ಕಿಗೆ ನಾವು ಏನು ವರ್ಕ್ ಮಾಡ್ತೀವಿ ಆ ಪಾರ್ಟ್ಗೆ ಆಗೋಷ್ಟು ಮಾತ್ರ ನಾನು ಇದು ಮಾಡಿ. ಆಲ್ರೆಡಿ ಇಲ್ಲಿ ನೋಡಿ, ನಾನು ಡಿಸೈನ್ ಬರ್ಕೊಂಡಿದ್ದೀನಿ. ಆ ಪಾರ್ಟ್ಗೆ ಆಗೋಷ್ಟು ಮಾತ್ರ ನಾನು ಇಲ್ಲಿ ಇದು ಲೈನಿಂಗ್ ಕ್ಲಾತ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಫ್ರಂಟ್ ನೆಕ್ಕು, ಇದು ಬ್ಯಾಕ್ ನೆಕ್ಗೆ ನಾವು ಅಷ್ಟು ಮಾತ್ರ ಬಿಟ್ಟು, ನೆಕ್ಸ್ಟ್ ನಾವು ಇದನ್ನೆಲ್ಲ ಎಂಬ್ರಾಯ್ಡಿಂಗ್ ಆಗಿ ಬ್ಲೌಸ್ ಸ್ಟಿಚ್ ಮಾಡೋಗಿದೆಲ್ಲ ರಿಮೂವ್ ಮಾಡಿದ್ವಿ. ಇಷ್ಟು ಮಾತ್ರ ಆಗಿರುತ್ತೆ. ಈ ಥರ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಸ್ಲೀವ್ಸ್ಗೂ ಸಹ ಅಟ್ಯಾಚ್ ಮಾಡಿದ್ದೀನಿ ಬಾರ್ಡ್ರಿಗೆ. ಈ ಸ್ಲೀವ್ ಬುಟ್ಟಗಳಿಗೆ ಬುಟ್ಟ ಕೊಡಬೇಕಾದ್ರೆ ಸೆಂಟ್ರಲ್ಲಿ ನಾವು ಏನಾದರೂ ನೋಡಿ, ಇಲ್ಲಿ ನಾನು ಪಿಕಾಕ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಡ್ರಾಗೆ ಆಗೋಷ್ಟು ಮಾತ್ರ ನಾನು ಕ್ಲಾತ್ನ ಆ್ಯಡ್ ಮಾಡ್ಕೋದು. ಯಾಕೆಂದರೆ ತುಂಬ ಬಾರ್ಡ್ರು ತುಂಬ ದೊಡ್ಡದಿರೋದ್ರಿಂದ ಡಿಸೈನ್ ಅಷ್ಟು ಕಾಣಿಸಲ್ಲ. ಹಾಗಾಗಿ ನಾನು ಇದಕ್ಕೆ ಲೈಟ್ ಕಲರ್ಸ್ ಥ್ರೆಡ್ಡಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಮಿಷಿನ್ಗೆ 16ನೇ ನಂಬರು ರೌಂಡು ಸೂಜಿನೇ ಯೂಸ್ ಮಾಡಬೇಕು ಫ್ರೆಂಡ್, ಬೇರೆ ಯಾವುದು ಯೂಸ್ ಮಾಡಬಾರ್ದು. 14 ಯೂಸ್ ಮಾಡ್ಬೋದು. ನನಗೆ ತುಂಬ ಇದು 16ನೇ ನಂಬರು ನಿಡಲ್ಲು. ಇದು 16ನೇ ನಂಬರ್ ಯೂಸ್ ಮಾಡೋದ್ರಿಂದ ನಾವು ಪೈಪಿಂಗ್ ಥ್ರೆಡ್ ಕೊಟ್ಟು ಅದಕ್ಕೆ ಲೋಡ್ ಇದರೆಲ್ಲ ಕೊಟ್ಟಾಗ ಸೂಜಿ ಏನು ಅಷ್ಟು ಡ್ಯಾಮೇಜ್ ಆಗೋಲ್ಲ. ಅದೇ 14ನೇ ನಂಬರ್ ಕೊಟ್ಟು ನಾವು ಲೋಡ್ ಮಾಡಬೇಕಾದ್ರೆ ಅಥವಾ ಬಾಲ್ ಚೈನ್ ಆ್ಯಡ್ ಮಾಡಬೇಕಾದ್ರೆ, ನೋಡಿ ಈ ಥರದ್ದು ಬಾಲ್ ಚೈನ್ ತೊಗೊಂಡಿದ್ದೀನಿ. ಈ ಥರ ಬಾಲ್ ಚೈನಲ್ಲಿ ಆ್ಯಡ್ ಮಾಡಬೇಕಾದ್ರೆ ಬೈ ಚಾನ್ಸ್ ಸ್ಟಿಪ್ ಆದ್ರೂ ಸೂಜಿ ಏನು ಡ್ಯಾಮೇಜ್ ಆಗೋಲ್ಲ. ಕೆಲವೊಂದು ಸರಿ 14ನೇ ನಂಬರ್ ಯೂಸ್ ಮಾಡಿದಾಗ ಸೂಜಿ ತುಂಬಾ ಒಡೆಯುತ್ತೆ. ನನಗೂ ಅದೇ ಪ್ರಾಬ್ಲಮ್ ಜಾಸ್ತಿ. ಹಾಗಾಗಿ ನಾನು 16ನೇ ನಂಬರ್ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ನೋಡಿ, ಅಡಾಪ್ಟರ್ ಲೈಟ್ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಲೈಟ್ ಸಿಸ್ಟಮ್ ಇಲ್ಲ. ಹಾಗಾಗಿ ಸೂಜಿ ಇದಕ್ಕೆ ದಾರ ಹಾಕಬೇಕಾದ್ರೆ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು ಅಡಾಪ್ಟರ್ ಲೈಟ್ ತೊಗೊಂಡಿದ್ದೀನಿ. ನೀವು ಸಹ ಒಂದು ಮ್ಯಾಗ್ನೆಟಿಕ್ ಸಹಾಯದಿಂದ ಇದು ಆ್ಯಡ್ ಮಾಡ್ಕೋಬೋದು. ಅಟ್ಯಾಚ್ ಮಾಡಿಕೊಂಡ್ರೆ ಇದು ಲೈಟಿಂಗ್ಸ್ ಎಲ್ಲ ನೀಟಾಗಿ ಬರುತ್ತೆ. ಇದು ಇಂಕ್ರೀಸ್ ನೋಡಿ, ಡೌನು ಮಾಡ್ಕೋಬೋದು. ಅಥವಾ ಈ ಥರ
ಹೈ ಮಾಡ್ಕೊಬೋದು. ನಾನು ನನಗೆ ಬರೀ ಸೂಜಿಗೆ ದಾರ ಹಾಕೋಷ್ಟು ಮಾತ್ರ ಕಾಣಿಸಿದ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಅಷ್ಟು ಮಾತ್ರ ಬೆಳಕಿಟ್ಕೊಂಡಿದ್ದೀನಿ. ಅದು ಸಹಾಯದಿಂದ ನಾವು ಮಿಷಿನಲ್ಲಿ ವರ್ಕ್ ಮಾಡ್ಬೋದು. ಹಾಗಾಗಿ ನಮ್ಮ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಇಲ್ಲಿ ಆಯಿಲ್ ಹಾಕೋಕ್ಕೆ ಅಂತ ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ. ತಪ್ಪಿನೂ ಇಲ್ಲಿ ದಯವಿಟ್ಟು ಯಾರು ಆಯಿಲ್ ಹಾಕಬೇಡಿ. ಯಾಕೆಂದರೆ ಇಲ್ಲಿ ಒಳಗಡೆ ಮಿಷಿನ್ ರನ್ ಆಗೋದಕ್ಕೆ ಚೈನ್ ಥರ ಇರುತ್ತೆ. ಅದು ಕ್ಲಾತ್ ವೈಸಲ್ಲಿ ಇರೋದ್ರಿಂದ ನಾವು ಏನು ಆಯಿಲ್ ಹಾಕ್ತೀವಿ ಆ ಆಯಿಲ್ ಒಳಗೆ ಹೋಗಿ ಅದು ಯಾಕೆ ಡ್ಯಾಮೇಜ್ ಆಗಿ ಮಿಷಿನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಅದನ್ನು ಹಾಕಬಾರ್ದು ಅಂತ ನೋಡಿ ನಾನು ಇಲ್ಲಿ ಆಗಲೇ ಪ್ಲಾಸ್ಟರ್ ಹಾಕಿ ಆ 2 ಹೋಲನ್ನು ಕವರ್ ಮಾಡಿಬಿಟ್ಟಿದ್ದೀನಿ. ನಾವೇನಿದ್ರು ಬರೀ ಈ ಕಡೆ ಮುಂದೆಗಡೆ ಇರೋ ಇದಕ್ಕೆ ಹೋಲ್ಗಳಿಗೆ 3 ಹೋಲು ಮತ್ತು ಕೆಳಗಡೆ ಹಿಂದೆಗಡೆ ಇರೋಂಥ ಹೋಲ್ಗಳಿಗೆ ಮಾತ್ರ ಆಯಿಲ್ ಹಾಕ್ಕೋಬೇಕು. ಮಿಷಿನ್ ನಾವೇನು ವರ್ಕ್ ಮಾಡೋದೇನು ಇಲ್ಲ ಅಂತಂದರೂ ಸಹ ಮಿಷಿನ್ಗೆ ಆಯಿಲು ದಿನ ಆಯಿಲ್ ಹಾಕಬೇಕು. ಖಾಲಿ ಮಿಷಿನ್ನೇ ಸ್ವಲ್ಪ ರನ್ನಿಂಗ್ ಮಾಡ್ತಾ ಇರಬೇಕು. ಆ ಥರ ಒಂದು 10 ನಿಮಿಷ 15 ನಿಮಿಷ ರನ್ನಿಂಗ್ ಮಾಡ್ತಾಯಿದ್ರೆ ಮಿಷಿನ್ ತುಂಬ ಸ್ಮೂತ್ ಆಗಿಬಿಡುತ್ತೆ. ನೀವು ವರ್ಕ್ ಮಾಡೋಕ್ಕೆ ಸಖತ್ತಾಗಿ ಇದಾಗುತ್ತೆ. ನೀವು ತುಂಬ ಲಾಂಗ್ ಟೈಮ್ ಬಿಟ್ಬಿಟ್ಟಾಗ ಮಿಷಿನ್ ವರ್ಕ್ ಮಾಡೋಕ್ಕೆ ತುಂಬ ಟೈಟ್ ಅನಿಸುತ್ತೆ. ಡಿಸೈನು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಒಂದು 10 ನಿಮಿಷ ಆದರೂ ಮಿಷಿನ್ ದಾರ ಏನು ಆ್ಯಡ್ ಮಾಡ್ದಿರಾ ಆಯಿಲ್ ಮಾತ್ರ ಹಾಕ್ಕೋಬೇಕು. ಚೆನ್ನಾಗಿ ರನ್ ಮಾಡಬೇಕು. ಈ ಥರ ರನ್ ಮಾಡ್ತಾ ಇದ್ದಾಗ ಮಿಷಿನ್ ತುಂಬ ಸ್ಮೂತ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಷ್ಟೇ ಫ್ರೆಂಡ್ ಇದ್ರ ಮಿಷಿನ್ ವಿಷಯ. ನೆಕ್ಸ್ಟು ನಾನು ಡಿಸೈನ್ ಹೇಗೆ ಮಾಡ್ತೀನಿ ಅಂತ ಮುಂಬರೋ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗಿಷ್ಟೇ ಮೇಡಮ್, ಇಷ್ಟೇ ಸಾರಿ ನೋಡಿ. ಇದು ರಿಂಗ್ಸ್ ಇಲ್ದಿದ್ದು ನಾವು ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ನನ್ನ ನಂತರ ಇಲ್ಲಿ ನೋಡಿ ಸಾಕಷ್ಟು ಮಿಷಿನ್ ಎಂಬ್ರಾಯ್ಡಿಗೆ ಯೂಸ್ ಮಾಡೋಂಥ ರಿಂಗ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರಿಂಗ್ಸ್ ನೋಡಿ, ಇದು 6ನೇ ನಂಬರ್ ರಿಂಗ್ಸು. ಇದು ಯಾವುದೋ ಸ್ಲೀವ್ಸಲ್ಲಿ ಯಾವುದಾದ್ರೂ ಒಂದೊಂದು ಸಿಂಗಲ್ ಬುಟ್ಟಾಗಳು ಹಾಕಬೇಕು ಅಂತಂದರೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಈ ಥರದ ನನ್ನ ಹತ್ರ 2 ಇದೆ, ಒಂದೇ ಸೈಜಲ್ಲಿ ತೊಗೊಂಡಿದ್ದೀನಿ ನೋಡು. ಈ ಥರದ್ದು ಇದು ಮಾಡೋದ್ರಿಂದ ಸ್ಲೀವ್ಸಲ್ಲಿ ಸಿಂಗಲ್ ಬುಟ್ಟಗಳು ಹಾಕೋದಕ್ಕೆ ಯೂಸ್ ಆಗುತ್ತೆ. ಇದು ನೋಡಿ, ಇದು 14ನೇ ನಂಬರು ರಿಂಗು. ಇದು ಫ್ರಂಟ್ಗೆ ವರ್ಕ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಫ್ರಂಟಿಗೆ ವರ್ಕ್ ಮಾಡೋದಕ್ಕೆ ದೊಡ್ಡ ರಿಂಗ್ಗಳು 18ನೇ ನಂಬರ್ ನೋಡಿ, ಇಲ್ಲಿರೋ 2 18ನೇ ನಂಬರ್ ರಿಂಗು. ಈ 18ನೇ ನಂಬರ್ ರಿಂಗು ಫುಲ್ಲು ಪಾಟ್ ನೆಕ್ಕು ಅಥವಾ ತುಂಬ ಹೆವಿ ಲಾಂಗ್ ಡೀಪ್ ಇರೋವಂಥ 12 ನಂಬರ್ ಡೀಪ್ ಇರೋವಂಥ ನೆಕ್ಗಳಿಗೆಲ್ಲ ಈ 18ನೇ ನಂಬರು ಯೂಸ್ ಮಾಡ್ತೀನಿ. ನಾನು ಆರಿ ವರ್ಕು ಕೂಡ ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಮುಂಬರೋ ವಿಡಿಯೋಗಳಲ್ಲಿ ಆರಿ ವರ್ಕ್ದು ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀನಿ, ಯಾವ ಚೈನ್ಸ್ ಎಲ್ಲ. 18ನೇ ನಂಬರ್ ರಿಂಗು ಆರಿ ವರ್ಕಿಗೆ ನೋಡಿ. ಈ ಥರ ಇದಕ್ಕೆ ನಾನು ಬಟ್ಟೆ ಸುತ್ತಿಟ್ಟಿದ್ದೀನಿ. ಈ ಥರ ಬಟ್ಟೆ ಯಾವುದಾದ್ರೂ ನೀವು ಬಟ್ಟೆ ಆದರೂ ಟೇಪ್ ಆದರೂ ಸೆಲ್ಲೋ ಟೇಪ್ ಸಿಗೋದಲ್ಲ, ಆ ಸೆಲ್ಲೋ ಟೇಪ್ ಸಹ ನೀವು ಸುತ್ತಿಡ್ಬೋದು. ಈ ಥರ 2 ಕಡೆನೂ ಸುತ್ತಿಟ್ರೆ ನಿಮಗೆ ಬಟ್ಟೆಗಳು ಡ್ಯಾಮೇಜ್ ಆಗಲ್ಲ. ಈ ಥರ ಏನೋ ಸುತ್ತಿಟ್ಟಿದ್ದೀರಾ ಬರೀ ಈ ಥರ ರಿಂಗ್ಸಲ್ಲೇ ನೀವು ಆ್ಯಡ್ ಮಾಡಿ ಅದನ್ನ ಟೈಟಾಗಿಲ್ಲ ಅಂದರೆ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ. ಬಟ್ಟೆ ತುಂಬ ಎಳಿಲೇಬೇಕಾಗುತ್ತೆ. ಆ ಥರ ಎಳೆದಾಗ ಏನಾಗುತ್ತೆ ಅಂದರೆ ಬಟ್ಟೆಗಳೆಲ್ಲ ಕ್ರ್ಯಾಚ್ ಥರ ಆಗಿಬಿಡುತ್ತೆ. ಆ ಥರ ಕ್ರ್ಯಾಚ್ ಥರ ಆದಾಗ ಬಟ್ಟೆ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟು ಬೇರೆ ಕಡೆ ಫ್ರಂಟ್ಗೆ ಇನ್ನೊಂದು ಬೆಲ್ಟ್ಗೆ ಎಲ್ಲ ಆ್ಯಡ್ ಮಾಡಬೇಕಾದ್ರೆ ಬಟ್ಟೆ ಡ್ಯಾಮೇಜ್ ಆಗಿರೋ ಬಟ್ಟೆಗಳನ್ನ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಈ ಥರ ನೀವು ಬಟ್ಟೆ ಆ್ಯಡ್ ಮಾಡ್ಕೋಬೇಕಿಲ್ಲ, ಸೆಲ್ಲೋ ಟೇಪ್ ಆದರೂ ಸರಿ ನೀವು ಆ್ಯಡ್ ಮಾಡಿಕೊಡ್ರೆ ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಿಗೆ ವಿಷಯ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡಿ ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಮಾಡೋ ವಿಡಿಯೋಗಳು ಸಹ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಹತ್ರ ಹಂಚ್ಕೊಳ್ಳಿ ಫ್ರೆಂಡ್ಸ್. ನನಗೆ ಟೈಮ್ ಬಿಡುವಿಲ್ಲ, ಆದರೂ ಬಿಡು ಮಾಡಿಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕಾದರೂ ನಾನು ಅಪ್ಲೋಡ್ ಮಾಡ್ತೀನಿ. ಸ್ಯಾರಿ ಕುಚ್ಚು, ಆರಿ ವರ್ಕು, ಮಿಷಿನ್ನು, ಬ್ಲೌಸ್ಗಳು ಯಾವ್ಯಾವ ಥರ ವೆರೈಟಿ ಬ್ಲೌಸ್ಗಳು ಹೊಲಿಬೇಕು, ಅದನ್ನೆಲ್ಲ ನಾನು ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದು ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಬೇಕು ಅಂತಂದರೆ ಮಾತ್ರ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಈ ಬ್ಯುಸಿ ಲೈಫಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ವಿಡಿಯೋಗಳು. ಹಾಗಾಗಿ ನಾನು 2 ಇಯರ್ಸಿಂದ ಚಾನಲ್ ಇದಕ್ಕೆ ಹೋಗಿಲ್ಲ. ಕುಕ್ಕಿಂಗ್ ವಿಡಿಯೋಸು ಮಾಡಬೇಕು ಅಂದ್ಕೊತೀನಿ, ಆದರೆ ನನಗೆ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.